ಮನಸ್ಸೆಲ್ಲ ಪೂರ್ತಿ ಆರ್ ಸಿ ಬಿನೇ ಇದೆ. ನೋಡಬೇಕು ಹೌ ಇಟ್ ಗೋಸ್ ಅಂತ. ಹೋಪ್ಫುಲಿ ಆರ್ ಸಿ ಬಿ ವಿನ್ಸ್. 8 ಮ್ಯಾಚಸ್ ನೀವು ನೋಡಿದ ಹಾಗೆ ಬೌಲಿಂಗ್ ಚೊಂಬಡಿಸ್ಕೊಂಡು ಹೋಗಿತ್ತು ನಮ್ದು. 0 ವಿಕೆಟ್ಸ್ ಹೋಗಿ ಬ್ಯಾಟಿಂಗ್ ಆಗಲಿ ಅನ್ನೋದು ನಮ್ಮ ಒಂದು ಕೋರಿಕೆ. ಇವತ್ತು ನಾನು ಹೇಳ್ದಂಗೆ 232 ರನ್ ಹೊಡಿದ್ದಾರೆ ಸರ್. ಅದರಲ್ಲಿ ಹೈಯೆಸ್ಟ್ ಕೊಹ್ಲಿ. RR ಒಂಚೂರು ಸ್ಟಡಿ ಆಡೋ ಟೀಮು, ಅಷ್ಟು ಪವರ್ ಕೊಡೋದಿಲ್ಲ, ರಿಸ್ಕ್ ಕೊಡೋದಿಲ್ಲ ಬೇರೆ ಟೀಮ್ ಅಷ್ಟು. ಮನೆಗೆ ಯಾರು ಓದಿದನು ಈ ಸಲ ಕಪ್ಪು ನಮ್ಮದೇ ಹಾಕೊಂಡ್ಬಿಟ್ಟಿದ್ರಿ ಟಿ ಶರ್ಟ್ ಮೇಲೆ. ಇವತ್ತಿಂದಾನೇ ಸ್ಟಾರ್ಟ್. ಆರ್ ಸಿ ಬಿನೇ, ಅಲ್ಲಿ ಕಪ್ಪು ನಮ್ದೇನೆ. ಈ ಸಲ ಕಪ್ಪು ನಮ್ದೆ, ನಮ್ದು ಅಲ್ಲ ನಮ್ದೆ. ಲಾಸ್ಟ್ ಮ್ಯಾಚ್ ಅಲ್ಲಿ CSK ವರ್ಸಸ್ RCB ಮ್ಯಾಚ್ ಆಯ್ತು. RCB ಗೆತ್ತು, ಪ್ಲೇ ಆಫಿಗೆ ಹೋಯ್ತು. ಈಗ ನೆಕ್ಸ್ಟ್ RCB ಎಲಿಮಿನೇಟರ್ ಮ್ಯಾಚ್ ಆಡ್ಲಿಕ್ಕಿದೆ ಇವತ್ತು RR ವಿರುದ್ಧ. ಏನನ್ಸುತ್ತೆ, ಯಾರು ಗೆಲ್ಬಹುದು ಇವತ್ತು? CSK ಮೇಲೆ ಗೆದ್ದಿದ್ದು ಭಾಳ ಸಂತೋಷ ಆಯಿತು. ಅಂದರೆ ಆರ್ ಸಿ ಬಿ ಯಾವತ್ತಿಗೆ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇತ್ತು CSK ಮೇಲೆ. ಗೆದ್ದಿದ್ದು ಇಟ್ ವಾಸ್ ಲೈಕ್ ನಮಗೆ ಒಂದು ಈ ಸಲ ಕಪ್ ನಮ್ಮದೇ ಅನ್ನೋಂಥ ಒಂದು ಭಾವನೆ ಬಂತು. RR ಮೇಲೆ ಗೆಲ್ಲೇಬೇಕು, ಇನ್ನೆರಡು ಮ್ಯಾಚು ಗೆಲ್ಲೇಬೇಕು, ಕಪ್ ನಮ್ದಾಗಬೇಕು ಅಂದರೆ. ಸೊ ಅದು ಸ್ಟ್ರಾಂಗ್ ಟೀಮೇ ಇದೆ RR. ಮತ್ತು ಪ್ಲೇಯರ್ಸ್ ಎಲ್ಲ ಅದ್ಭುತವಾದಂಥ ಪ್ಲೇಯರ್ಸ್. ಅದರಲ್ಲಿ ನಮ್ಮ ಜಾಸ್ ಬಟ್ಲರು, ಇವರು ಎಲ್ಲರೂ ದೇ ಆರ್ ವೆರಿ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು. ಮನಸ್ಸೆಲ್ಲ ಪೂರ್ತಿ ಆರ್ ಸಿ ಬಿನೇ ಇದೆ. ನೋಡಬೇಕು ಹೌ ಇಟ್ ಗೋಸ್ ಅಂತ. ಹೋಪ್ಫುಲಿ ಆರ್ ಸಿ ಬಿ ವಿನ್ಸ್. ಕಂಟಿನ್ಯೂಸ್ 6 ಮ್ಯಾಚಸ್ ಗೆದ್ಕೊಂಡು ಬಂತು RCB. ಇವತ್ತಿನ ಮ್ಯಾಚ್ ಎಲಿಮಿನೇಟರ್ ಮ್ಯಾಚ್. ಇಫ್ ಸಪೋಸ್ ಸೋತ್ಬಿಟ್ರೆ ಮನೆಗೆ RCB. ಇವತ್ತು ಮ್ಯಾಚ್ ಅಲ್ಲಿ ಯಾವ್ದು ಹೈಲೈಟ್ ಆಗುತ್ತೆ, ಬೌಲಿಂಗ್ ಆರ್ ಬ್ಯಾಟಿಂಗ್? ಫಸ್ಟ್ 8 ಮ್ಯಾಚಸ್ ನೀವು ನೋಡಿದ ಹಾಗೆ ಬೌಲಿಂಗ್ ಚೊಂಬಡಿಸ್ಕೊಂಡು ಹೋಗಿತ್ತು ನಮ್ಮದು. ಬಟ್ ಅಗೈನ್ ರೈಸ್ ಫ್ರಮ್ ದ ಆಶಸ್ ಅಂತೀವಲ್ಲ, ಹಾಗೆ ಎದ್ದು ಬಂದರು ನಮ್ಮ ಬೌಲರ್ಸ್ ಎಲ್ಲರೂ. ಸೊ ದಿಸ್ ಎ ಡಿಫ್ರೆಂಟ್ ಟೀಮ್. ಆ ಮೊಮೆಂಟಮ್ ಇದೆ RCB ಜೊತೆ. ಸೊ ಪ್ರಾಬಬ್ಲಿ ಬೌಲರ್ಸು ದೇ ವಿಲ್ ಕಮ್ ಫಾರ್ ದಿ ಪಾರ್ಟಿ ಅಂತ ನನಗನ್ಸುತ್ತೆ. ಸೊ RCB ಗೆಲ್ಲಬೇಕು, ಗೆಲ್ಲುತ್ತೆ. ಥ್ಯಾಂಕ್ ಯು ಅವ್ರು ಹೇಳಿದ್ರೆ ರಿಪೀಟ್ ಹೇಳ್ಬಿಡೋಣ. ಸರ್, ನಿಮಗೇನು ಅನ್ಸುತ್ತೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವ್ರ RCB ಯಾವ್ದು ಗೆಲ್ಲುತ್ತೆ? ಎಲಿಮಿನೇಟರ್ ಮ್ಯಾಚ್ ಇವತ್ತು. ಸೋತವ್ರು ಮನೆಗೆ. ಸೊ ನಿಮ್ಮ ಪ್ರಕಾರ ಯಾರು ಮನೆಗೆ ಹೋಗ್ತಾರೆ, ಯಾರು ಉಳ್ಕೊಂತಾರೆ? ಸರಿ, ಇವತ್ತು ಖಂಡಿತ RCBನೇ ಗೆಲ್ಬೇಕಂತಾನೆ ನಮ್ಮ ಯಾವಾಗಿಂದನೋ ವಿಶ್ವ. ಅದು ಇವಾಗ 6 ಮ್ಯಾಚ್ ಗೆದ್ದಿರೋದು ಸಿಕ್ಕಾಪಟ್ಟೆ ಖುಷಿನೇ ನಮ್ಗೆ. ಸೊ ಇವತ್ತು RCBನೇ ಗೆಲ್ಲುತ್ತೆ ಅಂತ ನಮ್ಮ ಒಪಿನಿಯನ್ ಅಷ್ಟೇ. ಗೆಲ್ಲೇಬೇಕು. ಯಾರು ಇವತ್ತು ಫುಲ್ ರಾಕ್ ಆಗಿ ಆಡೋದು? RCB ಅಲ್ಲಲ್ಲ, RCB ಅಲ್ಲಿ RCB ನಲ್ಲಿ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಫ್ಯಾಫ್ ಸಖತ್ತಾಗಿ ಆಡ್ತಾರೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅನ್ನೋದೇ ಪ್ರಾಬಬ್ಲಿ 0 ವಿಕೆಟ್ಸ್ ಹೋಗಿ ಬ್ಯಾಟಿಂಗ್ ಆಗ್ಲಿ ಅನ್ನೋದು ನಮ್ಮ ಒಂದು ಕೋರಿಕೆ RCB ಅಷ್ಟೇ. ಥ್ಯಾಂಕ್ ಯು. ಆರ್ ಸಿ ಬಿ ಸರ್, ಆರ್ ಸಿ ಬಿ ಪಕ್ಕ. ಆರ್ ಸಿ ಬಿ ಯಾವ ಗ್ಯಾರಂಟಿ ಮೇಲೆ ಇವತ್ತು RCB ಗೆಲ್ಲುತ್ತೆ ಅಂತ? ಯಾವ ಗ್ಯಾರಂಟಿ ಅಂದ್ರೆ 5 ಜನ ಇದಾರೆ ಬ್ಯಾಟಿಂಗ್ ಮಾಡೋರು, 4 ಜನ ಬೌಲರ್ಸ್ ಇದಾರೆ, ಸಾಕು. ಆಮೇಲೆ ಕ್ಷೇತ್ರ ರಕ್ಷಣೆ ಏನ್ ಕೇಳ್ಬೇಕ, ಎಂತೆಂತ ಕ್ಯಾಚ್ ಹಿಡಿದವ್ರೆ, ಅದಕ್ಕಿಂತ ಇನ್ನೇನ್ ಬೇಕು? ಆರ್ ಸಿನೇ ಗೆಲ್ಲೋದು. ಫೈನಲ್ಗೆ ಕಲ್ಕಟ್ಟ ಆರ್ ಸಿ ಬಿನೇ, ಅಲ್ಲಿ ಕಪ್ಪು ನಮ್ದೇನೆ. ಅದು ಹೇಳ್ತೀನಿ. ಇವತ್ತು ಮ್ಯಾಚ್ ಅಲ್ಲಿ RCB ಇಂದ ಯಾರು ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಸರ್? ಇವತ್ತು ನಾನು ಹೇಳ್ದಂಗೆ 232 ರನ್ ಹೊಡಿದ್ದಾರೆ ಸರ್. ಅದರಲ್ಲಿ ಹೈಯೆಸ್ಟ್ ಕೊಹ್ಲಿ. ಆಮೇಲೆ ಇವರಿಬ್ಬರು ಕೊಹ್ಲಿ ಮತ್ತೆ ಡುಪ್ಲೆಸಿ ಪಾರ್ಟ್ನರ್ಶಿಪ್ ಬಂದು ಮಿನಿಮಮ್ 6 ಓವರಲ್ಲಿ 85 ಬರುತ್ತೆ. ಒಳ್ಳೆ ಭವಿಷ್ಯ ನುಡಿತಾ ಫಸ್ಟ್ ಕ್ಲಾಸ್. RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಎಲಿಮಿನೇಟರ್ ಮ್ಯಾಚ್. ಇವತ್ತು ಯಾರು ಸೋತ್ರೆ ಅವ್ರ ಮನೆಗೆ ಹೋಗ್ತಾರೆ. ನಿಮ್ ಪ್ರಕಾರ ಇವತ್ತು ಯಾರು ಗೆಲ್ತಾರೆ? RCB. RR ಒಂಚೂರು ಸ್ಟಡಿ ಆಡೋ ಟೀಮು, ಅಷ್ಟು ಪವರ್ ಕೊಡೋದಿಲ್ಲ, ರಿಸ್ಕ್ ಕೊಡೋದಿಲ್ಲ ಬೇರೆ ಟೀಮ್ ಅಷ್ಟು. CSK ಬಾರಿ ಪವರ್ ಟೀಮ್ ಇತ್ತು, ತುಂಬಾ ರಿಸ್ಕ್ ಇತ್ತು. ಸೊ ನಮ್ಮ ಬೌಲರ್ಸ್ ಒಂಚೂರು ಕ್ವಾಲಿಟಿ ತೋರಿಸಿದ್ರೆ ಇವತ್ತು ಆಡ್ಬೋದು. ನಿಮಗೆ ವಿಶ್ವಾಸ ಇದೆನಾ ನಮ್ಮ ಬೌಲರ್ಸ್ ಇವತ್ತು ಕ್ವಾಲಿಟಿ ತೋರಿಸ್ತಾರೆ ಚೆನ್ನಾಗಿ? ಈ 6 ಮ್ಯಾಚ್ಗಳಲ್ಲಿ ಏನ್ ಪರ್ಫಾರ್ಮ್ ಮಾಡಿದ್ರೆ ಅದೇ ಪರ್ಫಾರ್ಮೆನ್ಸ್ ಇವತ್ತು ಇರುತ್ತೆ RCB ಅಲ್ಲಿ ಅಂತ ಅನ್ಸುತ್ತಾ? ವಿಶ್ವಾಸ ಇರ್ಬೇಕು, ಮತ್ತೇನ್ ಚಾಯ್ಸ್ ಇಲ್ಲ ಅಲ್ಲ. ಇವತ್ತು RCB ಅಲ್ಲಿ ಯಾರು ರಾಕ್ ಆಗ್ಬೋದು? ಇವತ್ತು ಫಾಫ್ ಡು ಪ್ಲೇಸಸ್. ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಇವತ್ತು RCB ಗೆಲ್ಲುತ್ತೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ದಿವಾಕರ್. ಸರ್, ಕಳೆದ ಮ್ಯಾಚ್ ಅಲ್ಲಿ CSK ನ ಹೊಡೆದು RCB ಪ್ಲೇ ಆಫಿಗೆ ಬಂತು. ಇವತ್ತು RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಎಲಿಮಿನೇಟರ್ ಮ್ಯಾಚ್. ಯಾರಾದ್ರೂ ಸೋತ್ರೆ ಅವ್ರು ಮನೆಗೆ ಹೋಗ್ಬಿಡ್ತಾರೆ ಇವತ್ತು, ಎರಡೂ ಟೀಮಲ್ಲಿ. ನಿಮ್ ಪ್ರಕಾರ ಇವತ್ತು ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಮನೆಗೆ ಹೋಗ್ತಾರೆ? Obviously, it goes without saying RCB will win the match. ಖಂಡಿತ ಹೌದು ಸರ್,
ಖಂಡಿತ ಹೌದು, ಡೆಫಿನೆಟ್ಲಿ. ಯಾವ ವಿಶ್ವಾಸದ ಮೇಲೆ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀರಾ? ವಿಶ್ವಾಸ ಅನ್ನೋದಕ್ಕಿಂತ ನೀವು ಹಿಸ್ಟ್ರಿ ನೋಡಿದ್ರೆ ಈ ಐ ಪಿ ಎಲ್ದು ಆರ್ ಸಿ ಬಿ ಮ್ಯಾಚು ಎಷ್ಟೋ 14 ಮ್ಯಾಚ್ ಆಡಿದ್ರು ಅಲ್ವಾ. ಫಸ್ಟ್ ಮ್ಯಾಚ್ ಒಂದು ಗೆದ್ರು, ಕಂಟಿನ್ಯೂಸ್ ಆಗಿ ಗೆದ್ಕೊಂಡ್ಬಂದರು. ಸೊ ಒಂಥರ ಇದೆ ಹೋಪ್ಸ್ ಅಷ್ಟೇ, ಇನ್ನೇನಿಲ್ಲ. ಬಟ್ ವಿ ಆರ್ ವೆರಿ ಮಚ್ ಶ್ಯೂರ್, ಇಟ್ ಗೋಸ್ ವಿತೌಟ್ ಸೇಯಿಂಗ್ ಒನ್ಸ್ ಅಗೈನ್, ಆರ್ ಸಿ ಬಿ ವಿಲ್ ವಿನ್ ದಿ ಮ್ಯಾಚ್, ದೇ ವಿಲ್ ಲಿಫ್ಟ್ ದಿ ಕಪ್. ಈ ಸಲ ಕಪ್ಪು ನಮ್ದೇ, ನಮ್ದು ಅಲ್ಲ ನಮ್ದೇ, ಖಂಡಿತ ಹೌದು ಸರ್. ಸರ್, ಇವತ್ತು ಆರ್ ಸಿ ಬಿ ಒಳಗಡೆ ಯಾರು ಚೆನ್ನಾಗಿ ಆಡ್ಬೋದು? ಯಾರು ಗೋಯಿಂಗ್ ಟು ರಾಕ್ ದ ಮ್ಯಾಚ್? ಕ್ಯಾಪ್ಟನ್ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ, ದಿನೇಶ್ ಕಾರ್ತಿಕ್, ಆಮೇಲೆ ಪಟೇದಾರ್, ಆಮೇಲೆ ಜಾಕ್ಸ್, ಅವರೆಲ್ಲ ದೇ ಆರ್ ಆಲ್ ಇನ್ ದಿ ಸೇಮ್ ಲೈನ್ ಅಪ್. ಸೊ ಅವರೆಲ್ಲ ಫಾರಮ್ನಲ್ಲಿ ಇದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಆಡ್ತಾನೆ ಇದ್ದಾರೆ. ಸೊ ಇವತ್ತು ಆಡ್ತಾರೆ ಖಂಡಿತ. ಬಾಲಿಂಗ್ ಕೈ ಹಿಡಿಯುತ್ತೆ ಅಂತ ಅನ್ಸುತ್ತಾ ಇವತ್ತಿನ ಮ್ಯಾಚಲ್ಲಿ? ಮೊಹಮ್ಮದ್ ಶಮಿ ಅಷ್ಟೇ, ಇನ್ ರೆಗ್ಯುಲರ್ ಬೌಲರ್ಸ್. ನಮಸ್ಕಾರ ಸರ್. ಲಾಸ್ಟ್ ಮ್ಯಾಚಲ್ಲಿ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಒಳ್ಳೆ ಆಟ ಆಡಿ ಪ್ಲೇ ಆಫಿಗೆ ಬಂತು. ಈಗ ಪ್ಲೇ ಆಫಿಗೆ ಸೆಲೆಕ್ಟ್ ಆಗಿದೆ. ಇವತ್ತು ಎಲಿಮಿನೇಟರ್ ಮ್ಯಾಚ್ RR ವರ್ಸಸ್ ಆರ್ ಸಿ ಬಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಮನೆಗೆ ಯಾರು? ಓದಿದ್ದು ಈ ಸಲ ಕಪ್ ನಮ್ಮದೇ ಹಾಕೊಂಡ್ಬಿಟ್ಟಿದ್ರಿ ಟಿ ಶರ್ಟ್ ಮೇಲೆ. ಇವತ್ತಿಂದಾನೇ ಸ್ಟಾರ್ಟ್. ಇವತ್ತಿಂದನೇ ಹೌದು. ಅಂದ್ರೆ ಯಾವ ವಿಶ್ವಾಸ ಇದೆ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋದಕ್ಕೆ? ಏನು ವಿಶ್ವಾಸ? ಲಾಸ್ಟ್ ಮ್ಯಾಚ್ CSK ಮೇಲೆ ಹಿಂಗ್ ಆಡಿದ್ರು, ಮತ್ತೆ ಲಾಸ್ಟ್ 6 ಮ್ಯಾಚ್ ಇಂದ ಹಿಂಗ್ ವಿನ್ ಆಗ್ತಾ ಇದಾರೆ. ಸೊ ಅದ್ರ ಮೇಲೆ ಈ ಮ್ಯಾಚ್ ವಿನ್ ಆಗ್ತಾರೆ ಅಂತ ಅನ್ಕೊಂತಾ ಇದೀವಿ. ಮೋಸ್ಟ್ಲಿ ವಿನ್ ಆಗ್ತಾರೆ, ನೋಡೋಣ. ಇಷ್ಟು ವರ್ಷನೇ ಕಾದಿದ್ವಿ, ಒಂದು ವರ್ಷ ಕಾಯಿ ನೋಡೋಣ. ಇಲ್ಲಾಂದ್ರೆ ಇದ್ದಿದ್ದೆ ಅಲ್ವಾ, ಈ ಸಲ ಕಪ್ ನಮ್ದೆ ಅಷ್ಟೇ. ಈ ಕಳೆದ 6 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಬಹಳ ಚೆನ್ನಾಗಿತ್ತು, ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಅದ್ರ ಜೊತೆ ಬಾಲಿಂಗ್ ಕೂಡ ಸಹಕರಿಸಿದ್ರು ಬಾಲರ್ಸ್ಗಳು. ಇವತ್ತು ಬಾಲರ್ಸ್ಗಳು ಸಹಕರಿಸ್ತಾರ, ಬಾಲರ್ಸ್ ಸ್ಟ್ರಾಂಗ್ ಆಗಿರ್ತಾರ ಅನ್ನೋ ವಿಶ್ವಾಸ ಇದೆನಾ? ಮೋಸ್ಟ್ಲಿ ಇವತ್ತು ಇದು ಇರುತ್ತೆ. ಅದೇ ಡಿಪೆಂಡು ಮ್ಯಾಚ್ ಸಿಚುವೇಶನ್ ಮೇಲೆ. ಅಹಮದಾಬಾದಲ್ಲಿ ಬೇರೆ ನಡೀತಾ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಹೋಪರ ಬೆಸ್ಟ್ ಅಷ್ಟೇ, ನೋಡೋಣ. ನಿಮ್ ಪ್ರಕಾರ ಮ್ಯಾಚ್ ಅಲ್ಲಿ ಧೂಳು ಎಬ್ಸೋದು ಯಾರು ಇವತ್ತು ಆರ್ ಸಿ ಬಿ ಅಲ್ಲಿ? ನನ್ನ ಪ್ರಕಾರ ಇವತ್ತು ಮ್ಯಾಕ್ಸ್ವೆಲ್ ಇಷ್ಟು ಮ್ಯಾಚ್ ಆಡಿರಲಿಲ್ಲ. ಆಸ್ಟ್ರೇಲಿಯನ್ಸ್ ಯೂಶುವಲಿ ಪ್ಲೇ ಆಫ್ ಅಲ್ಲಿ ಚೆನ್ನಾಗಿ ಆಡೋದು. ಸೊ ಲಾಸ್ಟ್ ಮ್ಯಾಚ್ ಸ್ಟಾರ್ಕು ಚೆನ್ನಾಗಿ ಆಡಿದ್ರು. ಸೊ ಇವತ್ತು ಮ್ಯಾಕ್ಸ್ವೆಲ್ ಆಡ್ತಾರೆ ಅಂದ್ಕೊಂಡಿದ್ದೀನಿ, ನೋಡೋಣ. ವೇಟ್ ಪ್ಲಸ್ ಕರ್ನಾಟಕ.